ಆದಿಕಾಂಡ ಪುಸ್ತಕ ಅದರಲ್ಲಿ 40ನೇ ಅಧ್ಯಾಯವನ್ನು ಎಲ್ಲರೂ ತೆಗೆದುಕೊಳ್ಳಿರಿ. ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಈಗ ಸೆರೆಮನೆಯಲ್ಲಿ ಅವನ ಜೊತೆಯಲ್ಲಿದ್ದಂತಹ ಸಹಕಾರರಿಬ್ಬರು ಪ್ರೈಸ್ ದಿ ಲಾರ್ಡ್ ದುಃಖದಲ್ಲಿ ಒಂಥರ ಬೇಸರಾಗಿ ಏನನ್ನು ತಿನ್ನದೆ ಹಾಗೆ ಕೂತಿದ್ದಾರೆ. ಈಗ ಅವರ ಪಕ್ಕದಲ್ಲಿ ಹೋಗ್ಬಿಟ್ಟು ಯೋಸೇಫನು ಕೇಳ್ತಾ ಇದ್ದಾನೆ, ಯಾಕೆ ನೀವು ಈ ರೀತಿಯಾಗಿ ದುಃಖದಿಂದ ಕೂತಿದ್ದೀರಿ? ಯಾಕೆ ನೀವು ಈ ರೀತಿಯಾಗಿ ಕಣ್ಣೀರಿನಲ್ಲಿ ಕೂತಿದ್ದೀರಿ? ಏನು ಕಾರಣ ಹೇಳ್ರಿ ನನಗೆ ಎಂಬುದಾಗಿ ಹೇಳುವಾಗ ಅವರಿಬ್ಬರು ಈ ರೀತಿಯಾಗಿ ಹೇಳಿದರು, ನಾವು ಕಳೆದ ದಿವಸದಲ್ಲಿ ಒಂದು ಕನಸನ್ನು ಕಂಡೆವು. ಆ ಕನಸಿನ ಅರ್ಥವು ನನಗೆ ಏನಂತ ಗೊತ್ತಾಗ್ತಾ ಇಲ್ಲ, ತುಂಬ ಘೋರವಾಗಿತ್ತು ಆ ಕನಸು ಎಂಬುದಾಗಿ ಹೇಳುವಾಗ ಅಷ್ಟೇನಾ ನಾನು ಆ ಕನಸಿನ ಅರ್ಥವನ್ನು ಹೇಳ್ತೇನೆ ಎಂಬುದಾಗಿ ಯೋಸೇಫನು, ನನ್ನಿಂದ ಎಲ್ಲ ಸಾಧ್ಯ, ನಾನು ಹೇಳ್ತೇನೆ ಎಂಬುದಾಗಿ ಫಸ್ಟ್ ಅವನು ಹೋಗಿ ಕನಸಿನ ಅರ್ಥವನ್ನು ಹೇಳಿದ. ಪ್ರೈಸ್ ದಿ ಲಾರ್ಡ್. ಹೇಳ್ಬಿಟ್ಟು ಒಂದು ಮಾತನ್ನು ಹೇಳ್ತಾನೆ. ಅವನ ಜೊತೆಯಲ್ಲಿದ್ದವನು ಜೈಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತಾನೆ, ನೀನು ಜೈಲಿಂದ ಆಚೆ ಹೋಗ್ತಾ ಇದೆಯಾ, ಸೆರೆಮನೆಯಿಂದ ಆಚೆ ಹೋಗ್ತಾ ಇದೆಯಾ, ಆಚೆ ಹೋದ್ಮೇಲೆ ದಯಮಾಡಿ ನನ್ನನ್ನು ನೆನೆಸಿಕೋ, ನಿನ್ನನ್ನು ಮರೆತು ಬಿಡಬೇಡ, ನಿನ್ನನ್ನು ನೆನೆಸ್ಕೋ. ಅವನು ಹೇಳ್ದ, ಹಾಂ ಸರಿ ನಾನು ನೆನೆಸ್ಕೊಳ್ತೀನಿ. ನಿನ್ನನ್ನು ಮರೆಯೋಕ್ಕಾಗುತ್ತಾ? ನೀನು ಹೇಳಿದ ಕನಸಿನ ಅರ್ಥದಿಂದಲೇ ನಾನು ಇವತ್ತು ಸೆರೆಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ, ನಾನು ನಿನ್ನನ್ನು ಮರೆಯೋದಿಕ್ಕಾಗುತ್ತಾ? ಹೋಗ್ಬಿಟ್ಟ. ಈಗ ರಾಜನ ಕೆಳಗೆ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವ್ನು ನೆನೆಸಿದ್ರೆ ಒಂದೇ ದಿವಸದಲ್ಲಿ ಯೋಸೇಫನನ್ನು ಜೈಲಿನಿಂದ ಸೆರೆಮನೆಯಿಂದ ಹೊರಗೆ ಕರ್ಕೊಂಡ್ಬರ್ಬೋದಾಗಿತ್ತು. ಆದರೆ ಅವನು ಮರೆತು ಹೋದನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಮರೆತು ಹೋದನು. ಯೋಸೇಫನು ಈ ಕನಸಿನ ಅರ್ಥವನ್ನು ಹೇಳಿದ ನಂತರ ಎಷ್ಟು ವರ್ಷ ಜೈಲಲ್ಲಿದ್ದ ಗೊತ್ತಾ? 2 ವರ್ಷ ಎಕ್ಸ್ಟ್ರಾ ಅವನು ಜೈಲಲ್ಲಿ ಕೂತಿದ್ದ. ಅವನು ಮಾಡಿದ ತಪ್ಪೇನು? ಇವ್ನು ಸಪ್ಪಗಿದ್ದಾಗ ಹೋಗ್ಬಿಟ್ಟು ಕೇಳ್ತಾ ಇದ್ದಾನೆ. ಅವ್ರ ಕನಸು ನಾವು ನೋಡಿದ್ವಿ, ಅದಕ್ಕೆ ಹೀಗೆ ಸಪ್ಪಗಿದೆ. ಇವನೇನು ಹೇಳಿರ್ಬೇಕು? ನನ್ನ ದೇವರಿಂದ ಅಸಾಧ್ಯವಾದದ್ದು ಏನೂ ಇಲ್ಲ, ಹಂಗೆ ಹೇಳಿರ್ಬೇಕು. ಇವನು ಒಂದು ಮಾತನ್ನು ಹೇಳ್ತಾನೆ, ನನ್ನಿಂದ ಎಲ್ಲ ಸಾಧ್ಯ, ನಾನು ಹೇಳ್ತೇನೆ. ಈಗ ಆ ಕನಸು ಏನಿದೆ ಅದಕ್ಕೆ ನಾನು ಅರ್ಥ ಹೇಳ್ತೇನೆ. ಒಂದೇ ಒಂದು ತಪ್ಪಿನಿಂದ 2 ವರ್ಷ ಅವನು ಜೈಲಲ್ಲಿ ಕೂತ್ಕೊಂಡ. ಈಗ 2 ವರ್ಷ ಕಳೆಯಿತು. ಈಗ ಫರೋಹನಿಗೆ ಒಂದು ಕನಸು ಬಿತ್ತು. ಈ ಕನಸಿನ ಅರ್ಥವನ್ನು ತಿಳಿಸುವವರು ಯಾರು? ಕನಸಿನ ಅರ್ಥವನ್ನು ಸರಿಯಾಗಿ ತಿಳಿಸುವ ಒಬ್ಬನು ಸೆರೆಮನೆಯಲ್ಲಿದ್ದಾನೆ. ರಾಜನೇ, ಅವನಿಗೆ ತಿಳಿಸಲ್ಪಡುತ್ತಿದೆ, ಕರ್ಕೊಂಬನ್ನಿ. ಈಗ ಯೋಸೇಫನಿಗೆ ವಸ್ತ್ರವು ಬದಲಾಯಿತು. ಒಳ್ಳೆ ರೀತಿಯಾಗಿ ಅವನನ್ನು ರೆಡಿ ಮಾಡಿ ಒಳ್ಳೆ ಆಹಾರವನ್ನು ಕೊಟ್ಟು ರಾಜನ ಮುಂದೆ ಹೋಗಿ ನಿಲ್ಲಿಸುತ್ತಾ ಇದ್ದಾರೆ. ಈಗ ಯೋಸೇಫನು ಅವರ ಮುಂದೆ ನಿಂತಿದ್ದಾಗ, ನೀನೇನು ಆ ಕನಸಿನ ಅರ್ಥವನ್ನು ಹೇಳೋದು ಎಂಬುದಾಗಿ ರಾಜ ಕೇಳ್ತಾ ಇದ್ದಾರೆ. ಹಾಗೆ ಕೇಳಬೇಕಾದ್ರೆ ಅವನು ಒಂದು ಮಾತನ್ನು ಹೇಳ್ತಾನೆ, ರಾಜನೇ, ನಾನು ಆ ಕನಸಿನ ಅರ್ಥವನ್ನು ಹೇಳೋದಿಕ್ಕೆ ನನಗೇನು ಗೊತ್ತಿಲ್ಲ ರಾಜನೇ, ನನ್ನ ದೇವರಿಂದ ಎಲ್ಲ ಸಾಧ್ಯ ರಾಜನೇ. ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ, ದೇವರನ್ನ ಮುಂದೆ ಇಡ್ತಾ ಇದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರನ್ನ ಯಾವಾಗ ಇವನು ಮುಂದೆ ಇಟ್ನೋ ಅಂದೇ ಅವನ ಪರಿಸ್ಥಿತಿ ಮಾರ್ಪಟ್ಟಿತ್ತು. ಅವನ ಪ್ರೈಸಲ್ಲಿ ದೇವರಿಗೆ ಮುಖ್ಯತ್ವವನ್ನು ಪ್ರಯಾರಿಟಿಯನ್ನು ಕೊಟ್ಟ ಅವನ ಪರಿಸ್ಥಿತಿ ಮಾರ್ಪಟ್ಟಿತ್ತು. ಸೆರೆಮನೆಯಲ್ಲಿರುವವನು ಅರಣ್ಮನೆಯಲ್ಲಿ ಜೀವಿಸುವ ಹಾಗೆ ದೇವರು ಮಾರ್ಪಡಿಸಿದರು. ಈ ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳೇ, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನವನ್ನು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ನಮ್ಮವರು 1 ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಈ ಆರಾಧನೆಯಲ್ಲಿ ಬಂದಿರುವ ಪ್ರತಿಯೊಬ್ಬರು, ಅಪ್ಪ, ನಮ್ಮ ಕೆಲಸಕ್ಕೆ ಮಿಗಿಲಾಗಿ, ನಮ್ಮ ಬಂಧು ಮಿತ್ರರಿಗೆ ಮಿಗಿಲಾಗಿ ನಿನ್ನ ಆರಾಧನೆಗೆ ಪ್ರಾಮುಖ್ಯತೆಯನ್ನು ಇಂದಿನಿಂದ ಕೊಡುತ್ತೇವೆ ಕರ್ತನೆ. ದೇವರಿಗೆ ಪ್ರಾಮುಖ್ಯತೆಯನ್ನು ನಾನು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಆರಾಧನೆಯನ್ನು ಬಿಟ್ಟು, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡೋದನ್ನು ಬಿಟ್ಟು, ನೀವು ಕೆಲಸಕ್ಕೆ, ಮದುವೆ ಮನೆಗೆ ಪ್ರಾಮುಖ್ಯತೆಯನ್ನು, ಬಂಧು ಮಿತ್ರರಿಗೆ, ನಿಮ್ಮ ಸ್ನೇಹಿತರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಹೋದರೆ ಅಲ್ಲಿ ಶೂನ್ಯವನ್ನು ನೀವು ಕಾಣಬಹುದು. ಯೋಸೇಫನು ತನ್ನ ಹೆಸರನ್ನು ಹೆಚ್ಚಾಗಿ ಹೇಳುವಾಗ, ದೇವರಿಗೆ ಪ್ರಾಮುಖ್ಯತೆ ಕೊಡದೇ ಇರುವಾಗ ಅವನಿಗೆ ಸಿಕ್ಕಿದ ಬಹುಮಾನ 2 ವರ್ಷ ಎಕ್ಸ್ಟ್ರಾ ಜೈಲಲ್ಲಿ. ಅವನು ದೇವರಿಗೆ ಯಾವಾಗ ಪ್ರಾಮುಖ್ಯತೆಯನ್ನು ಕೊಟ್ಟನೋ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನಿಗೆ ರಾಜನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಇಂದಿನಿಂದ ಇವನಿಗೆ ಎಲ್ಲರೂ ಅಡ್ಡ ಬೀಳಬೇಕು. ಇಂದಿನಿಂದ ಇವನು ಅರಣ್ಮನೆಯಲ್ಲಿ ನನ್ನ ನೆಕ್ಸ್ಟ್ ಸ್ಥಾನದಲ್ಲಿ ಇರುತ್ತಾನೆ. ಇವನಿಗೆ ನಾನು ಮುದ್ರೆ ಉಂಗುರವನ್ನು ಕೊಡ್ತೇನೆ. ಇವನು ಯಾವುದಕ್ಕೆ ಸೈನ್ ಆಗ್ತಾನೋ ಅದು ನಡಿಬೇಕು ಈ ಲೋಕದಲ್ಲಿ ಅಂತ ಒಂದು ಅಧಿಕಾರವು ಅವನಿಗೆ ಕೊಡಲ್ಪಟ್ಟಿತ್ತು. ಆರಾಧನೆಯಲ್ಲಿ ಬಂದಿರುವ ಎಲ್ಲ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿರುವವರೇ, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಿರಿ.